ನಮಸ್ಕಾರ. ನಾವು ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಬೆಳಕು ಚೆಲ್ಲುವ ಒಂದು ಪ್ರಯತ್ನ ಮಾಡೋಣ. ಕಳೆದ 12 ವರ್ಷದಲ್ಲಿ ಭಾರತದಲ್ಲಿ 90,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗಿರುತ್ತದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಕಳೆದ 5 ವರ್ಷದಲ್ಲಿ 3,600ಕ್ಕೂ ಹೆಚ್ಚು ಸ್ಕೂಲ್ಗಳು ಸ್ಥಗಿತಗೊಂಡಿದ್ದಾವೆ. ಇದಕ್ಕೆಲ್ಲ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಚೆಲ್ಲುವ ಪ್ರಯತ್ನ ಮಾಡೋಣ. ಸರ್ಕಾರಿ ಶಾಲೆಯ ಸ್ಥಿತಿಗತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎರಡು ಪ್ರಮುಖ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ, ಸರ್ಕಾರಿ ಶಾಲೆ 1ನೇ ತರಗತಿ ಶುರುವಾಗೋದಕ್ಕೆ ಸರ್ಕಾರದ ನಿಯಮಗಳ ಪ್ರಕಾರ ಮಗುವಿಗೆ 6 ವರ್ಷ ತುಂಬಿರಬೇಕು. ಇನ್ನು 6 ವರ್ಷದವರೆಗೂ ಏನು ಮಾಡಬೇಕು? ಮಗು 6 ವರ್ಷದವರೆಗೂ ಶಿಶು ವಿಹಾರಕ್ಕೆ ಹೋಗಬೇಕಾಗುತ್ತೆ. ಈ ಶಿಶು ವಿಹಾರದ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು 50 ವರ್ಷಗಳ ಹಿಂದಿನ ಇತಿಹಾಸಕ್ಕೆ ಹೋಗಬೇಕಾಗುತ್ತೆ. 1975ರಲ್ಲಿ ICDS ಕಾರ್ಯಕ್ರಮ ಶುರುವಾಗುತ್ತೆ. ICDS ಕಾರ್ಯಕ್ರಮದ ಮುಖ್ಯವಾದ ಆಬ್ಜೆಕ್ಟಿವ್ ಬಂದು ಮಕ್ಕಳಲ್ಲಿ ಅಪೌಷ್ಟಿಕಾಂಶತೆ ಮತ್ತು ಅಂಡರ್ 5 ವರ್ಷದ ಕೆಳಗಿನ ಮಕ್ಕಳನ್ನ ಮಾರ್ಟಾಲಿಟಿ ಕಮ್ಮಿ ಮಾಡಬೇಕು ಮತ್ತು ಗರ್ಭಿಣಿ ಮತ್ತು ಬಾಣಂತಿ ತಾಯಂದಿರ ನ್ಯೂಟ್ರಿಷನ್ ಮತ್ತು ಆರೋಗ್ಯವನ್ನು ಕಾಪಾಡಲಿಕ್ಕಾಗಿ ಈ ಅಂಗನವಾಡಿ ಕೇಂದ್ರಗಳನ್ನು ICDS ಪ್ರೋಗ್ರಾಮ್ ಅಂಡರಲ್ಲಿ 1975ರಲ್ಲಿ ಪ್ರಾರಂಭ ಮಾಡಿದರು. ಅವತ್ತಿನ ಕಾಲಕ್ಕೆ 50 ವರ್ಷಗಳ ಹಿಂದೆ ಮಕ್ಕಳಿಗೆ ಅಪೌಷ್ಟಿಕಾಂಶದ ಕಾರಣದಿಂದ ಅಂಗನವಾಡಿಗಳನ್ನು ಶುರು ಮಾಡಿ ಅಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರಗಳನ್ನು ವಿತರಿಸೋದು ಮತ್ತು ಮಕ್ಕಳಿಗೆ ಇನ್ಫಾರ್ಮಲ್ ಟೀಚಿಂಗ್, ಮಗ್ಗಿಗಳು, ಕಾಗುಣಿತ, ಪದ್ಯಗಳನ್ನು ಹೇಳ್ಕೊಡುವಂಥ ಒಂದು ಪದ್ಧತಿನ ರೂಢಿಸ್ಕೊಂಡು ಬಂದರು. ಆದರೆ ಇಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ವೆಸ್ಟರ್ನ್ ಎಜುಕೇಷನ್, ಪಾಶ್ಚಾತ್ಯ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಂಟೆಸರಿ ಇರ್ಬೋದು, ಕಿಂಡರ್ ಗಾರ್ಡನ್ ಇರ್ಬೋದು, ಇದನ್ನೆಲ್ಲ ಪ್ರಾರಂಭ ಮಾಡೋದಕ್ಕೆ ಇಂಡಿಯಾದಲ್ಲಿ ಶುರುವಾಯಿತು. ಆದರೆ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಸರ್ಕಾರ ಶಿಶು ವಿಹಾರವನ್ನೇ ಮುಂದುವರಿಸ್ತು. 1ನೇ ಕ್ಲಾಸ್ಗೆ 6 ವರ್ಷದ ಮಕ್ಕಳವರೆಗೂ ಕಾಯೋದಕ್ಕೆ ವೆಯ್ಟ್ ಮಾಡ್ತಾ ಮುಂದುವರಿತು. ಈ ಗ್ಯಾಪ್ನ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು LKG UKGಗಳನ್ನು ಶುರು ಮಾಡಿದರು. ಅದರಿಂದಾಗಿ LKG UKG ಮಕ್ಕಳಿಗೆ ಹೆಚ್ಚಿನ ಅಡ್ಮಿಷನ್ನು ಪ್ರೈವೇಟ್ ಸೆಕ್ಟರ್ಗೆ ಹೋಗೋಕ್ಕೆ ಶುರುವಾಯಿತು. LKG UKG ಪ್ರೈವೇಟ್ ಸೆಕ್ಟ್ರಲ್ಲಿ ಓದಂಥ ಮಕ್ಕಳು 1ನೇ ಕ್ಲಾಸ್ ಇಂಗ್ಲೀಷ್ ಮೀಡಿಯಮಲ್ಲಿ ಇಂಗ್ಲೀಷ್ ಕಾನ್ವೆಂಟಲ್ಲೇ ಓದೋಕ್ಕೆ ಶುರು ಮಾಡಿದ್ರು. 1ನೇ ಕ್ಲಾಸ್ಗೆ ಓದೋಂಥ ಮಕ್ಕಳುಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಯಿತು. ಹಳ್ಳಿಯ ಬಡ ಮತ್ತು ಮಧ್ಯಮ ವರ್ಗದ ರೈತ ವರ್ಗದ ಮಕ್ಕಳು ಶಿಶು ವಿಹಾರದಲ್ಲಿ ಅಂಗನವಾಡಿ ಶಿಕ್ಷಣವನ್ನು ಮುಗಿಸ್ಕೊಂಡು 6 ವರ್ಷ ತುಂಬಿದ ಮೇಲೆ 1ನೇ ಕ್ಲಾಸ್ಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಎನ್ರೋಲ್ಮೆಂಟ್ ಶುರುವಾಯಿತು. ಆದರೆ ನೀವು ನೋಡ್ಬೋದು, ಕಳೆದ ಒಂದು 15-20 ವರ್ಷಗಳಲ್ಲಿ 1ನೇ ತರಗತಿಗೆ ಅಡ್ಮಿಷನ್ ದಾಖಲಾತಿ ಸಂಖ್ಯೆಗಳು ಗಣನೀಯವಾಗಿ ಕಮ್ಮಿ ಆಗಿದೆ. ಎಷ್ಟೋ ಶಾಲೆಗಳಲ್ಲಿ 1 ಅಂಕಿಗೆ ಇಳಿದಿದೆ. ಕೆಲವು ಶಾಲೆಯಲ್ಲಿ 0 ಅಡ್ಮಿಷನ್ಸ್ ಕೂಡ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ LKG UKG ಕೊರತೆ ಮತ್ತು 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮದ ಇಂಟ್ರೊಡ್ಯೂಸ್ ಮಾಡದೇ ಇರೋ ಎರಡು ಕಾರಣಗಳಿಂದ ಸರ್ಕಾರಿ ಶಾಲೆಗೆ ದಾಖಲಾತಿ ಸಂಖ್ಯೆಗಳು ತುಂಬ ಕಮ್ಮಿ ಆಗಿದೆ. ದಾಖಲಾತಿ ಸಂಖ್ಯೆ ಕಮ್ಮಿ ಆಗಿರೋದ್ರಿಂದ ಶಾಲೆಗಳಲ್ಲಿ ಪಾಠ ಮಾಡುವಂಥ ಶಿಕ್ಷಕರ ಸಂಖ್ಯೆ ಕೂಡ ಕಮ್ಮಿ ಆಗಿದೆ. ಶಿಕ್ಷಕರ ಸಂಖ್ಯೆ ಕಮ್ಮಿ ಆದಾಗ ಏನಾಗುತ್ತೆ, 1ರಿಂದ 5 ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 1ರಿಂದ 12 ಮಕ್ಕಳಿದ್ರೆ 1 ಶಿಕ್ಷಕರನ್ನು ಕೊಡ್ತಾರೆ. ಬಹುತೇಕ ಶಾಲೆಗಳಲ್ಲಿ ಇದೇ ಸಂಖ್ಯೆ ಮುಂದುವರಿತಾ ಇದೆ. ಉದಾಹರಣೆಗೆ ನಮ್ಮ ಊರಿನ ಬೈಚನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕೂಡ 1ರಿಂದ 5ಕ್ಕೆ 5 ಮಕ್ಕಳಿರೋದು, ಒಬ್ಬರೇ ಟೀಚರ್ ಇದ್ದಾರೆ. ಆ ರೀತಿ ಆದಾಗ ಕಾನ್ವೆಂಟ್ನಲ್ಲಿ ಸಿಗುವಂಥ ವಿಷಯವಾರು ಟೀಚರ್ಸ್ ಅಂದರೆ ಸಬ್ಜೆಕ್ಟ್ ವೈಸ್ ಟೀಚರ್ಸು ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಸಿಗೋಲ್ಲ. 1. 2ನೇದು ಆಂಗ್ಲ ಮಾಧ್ಯಮ ಸಿಗೋಲ್ಲ. ಇದು 2 ನ್ಯೂನತೆಯಿಂದಾಗಿ ರೈತರು ಮತ್ತು ಹಳ್ಳಿಯ ಬಡ ಜನರು ಇಂಗ್ಲೀಷ್ ಕಾನ್ವೆಂಟ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿಗಳ ಸಂಖ್ಯೆ ಕಮ್ಮಿ ಆಗಿರೋದ್ರಿಂದ ಶಿಕ್ಷಕರ ಸಂಖ್ಯೆ ಕೂಡ ಗಣನೀಯವಾಗಿ ಕಮ್ಮಿ ಆಗಿದೆ. ಇದರಿಂದಾಗಿ ಭಾಷಾವಾರು ಶಿಕ್ಷಕರು ದೊರೀತಾ ಇಲ್ಲ. ಒಂದು ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರ ಕೊಡಲಿಕ್ಕೆ ವಿಫಲವಾಗ್ತಾ ಇದೆ. ಈ 2 ಕಾರಣಗಳಿಂದಾಗಿ ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ. ಇದನ್ನು ಮನಗೊಂಡು ಚಾಲುಕ್ಯ ಆಸ್ಪತ್ರೆಯವರು ಈ 2 ಕಾರಣಗಳಿಗೆ ಒಂದು ಪರಿಹಾರವನ್ನು ಕಂಡುಹಿಡಿದ್ರು. ನಮ್ಮ ತಂದೆಯವರು ಓದಂಥ ಸುಗ್ಗನಪಾಳ್ಯ ಶಾಲೆಯಲ್ಲಿ ಕಳೆದ 3.5 ವರ್ಷದಿಂದ ಆ ಶಾಲೆಯನ್ನು ದತ್ತು ತಗೊಂಡು ನಾವು ಆ ಶಾಲೆಯಲ್ಲಿ LKG UKGಯನ್ನು ಪ್ರಾರಂಭಿಸಿದ್ದೀವಿ ಮತ್ತು 1ನೇ ತರಗತಿಯನ್ನು ಆಂಗ್ಲ ಮಾಧ್ಯಮವಾಗಿ ಕನ್ವರ್ಟ್ ಮಾಡಿದ್ದೀವಿ. 2014-15ನೇ ಸಾಲಿನಲ್ಲಿ ಇದೇ ಸುಗ್ಗನಪಾಳ್ಯ ಶಾಲೆಯಲ್ಲಿ 1ನೇ ಕ್ಲಾಸ್ಗೆ ದಾಖಲಾತಿ ಸಂಖ್ಯೆ ಬಂದು 2 ಮತ್ತು 1ರಿಂದ 8ನೇ ತರಗತಿವರೆಗೂ ಕೇವಲ 55 ವಿದ್ಯಾರ್ಥಿಗಳು ಮಾತ್ರ ಶಿಕ್ಷಣವನ್ನು ಪಡಿತಾ ಇದ್ರು. ಮತ್ತು ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಕೂಡ ಆ 1ನೇ ಕ್ಲಾಸಿನ ಅಡ್ಮಿಷನ್ ಬಂದು 5ಕ್ಕೆ ಏರಿತು ಮತ್ತು ಟೋಟಲ್ ಸಂಖ್ಯೆ ಬಂದು 96ಕ್ಕೆ ನಿಲ್ಲುತ್ತೆ. ಕಳೆದ 10 ವರ್ಷದ ಒಂದು ದಾಖಲಾತಿಯ ಒಂದು ಚಾರ್ಟನ್ನು ನೋಡಿದಾಗ LKG UKG ಪ್ರಾರಂಭಿಸಿದ ಮೇಲೆ ಆ ಶಾಲೆಗೆ 1ನೇ ಕ್ಲಾಸ್ಗೆ ಆಂಗ್ಲ ಮಾಧ್ಯಮಕ್ಕೆ ಸೇರುವಂಥ ಮಕ್ಕಳುಗಳ ಸಂಖ್ಯೆ ಗಣನೀಯವಾಗಿ ಇಂಪ್ರೂವ್ ಆಗಿದೆ. ಇದರೆಲ್ಲದರ ಫಲವಾಗಿ ಕಳೆದ 3.5 ವರ್ಷದಿಂದ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿರೋದ್ರಿಂದ
ಆ 96 ಮಕ್ಕಳು 275 ಮಕ್ಕಳಾಗಿದ್ದಾರೆ. ಮತ್ತು ಕಳೆದ 3 ವರ್ಷಗಳಿಂದನೂ 1ನೇ ಕ್ಲಾಸ್ಗೆ ಸತತವಾಗಿ 25ಕ್ಕಿಂತ ಹೆಚ್ಚಿನ ಮಕ್ಕಳು ಅಡ್ಮಿಷನ್ ಆಗ್ತಾ ಇದೆ. ಈ ರೀತಿ ಪ್ರತಿ ವರ್ಷವೂ 1ನೇ ತರಗತಿಗೆ ಆಂಗ್ಲ ಮಾಧ್ಯಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ದಾಖಲಾತಿ ಆದರೆ ಸರ್ಕಾರದ ನಿಯಮ ಪ್ರಕಾರ 120 ಮಕ್ಕಳಿಗಿಂತ ಹೆಚ್ಚಿದ್ದಾಗ 5 ಶಿಕ್ಷಕರು ಬರ್ತಾರೆ. 5 ಶಿಕ್ಷಕರು ಬಂದಾಗ ವಿಷಯವಾರು ಸಬ್ಜೆಕ್ಟ್ನ ಅವರು ಟೀಚ್ ಮಾಡ್ತಾರೆ. ಆವಾಗ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಇಂಪ್ರೂವ್ ಆಗುತ್ತೆ. ಈ 3 ಕಾರಣಗಳಿಂದಾಗಿ ಸರ್ಕಾರಿ ಶಾಲೆಗಳು ಕೊರಗ್ತಾ ಇದೆ. ಮೊದಲನೇದಾಗಿ ಅಂಗನವಾಡಿಯಿಂದ LKG UKGಗೆ ಶಿಫ್ಟ್ ಆಗದೆ ಇರೋದು. ಎರಡನೇದು 1ನೇ ಕ್ಲಾಸ್ಗೆ ಆಂಗ್ಲ ಮಾಧ್ಯಮವನ್ನು ಲೇಟಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಇನ್ನು ಮೂರನೇದು ಇದೆರಡರದ್ದು ಕಂಬೈನ್ಡ್ ಎಫೆಕ್ಟು, ಅಡ್ಮಿಷನ್ ಕಮ್ಮಿ ಆಗೋದ್ರಿಂದ, ಟೀಚರ್ ಸಂಖ್ಯೆ ಕಮ್ಮಿ ಆಗೋದ್ರಿಂದ ಕ್ವಾಲಿಟಿ ಆಫ್ ಎಜುಕೇಷನ್ ಡ್ರಾಪ್ ಆಗ್ತಾ ಇದೆ. ಈ ಮೂರನ್ನ ನಾವು ಸುಗಂಧಪಾಳ್ಯ ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ಒಂದು ಯಶಸ್ವಿಯಾಗಿ ಅನುಷ್ಠಾನ ಮಾಡಿ ಆ ಸಮಸ್ಯೆಯನ್ನು ಮೆಟ್ಟಿ ನಿಂತು ಇವತ್ತು ಒಂದು ಯಶೋಗಾಥೆಯನ್ನು ನಿರ್ಮಿಸಿದ್ದೀವಿ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.